ಒಬ್ಬ MLA ಇಷ್ಟು ವರ್ಷ ರಾಜಕೀಯ ಮಾಡಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿ ಒಂದು ಕಮರ್ಷಿಯಲ್ಲು, ಒಂದು ಬಾಡಿಗೆ, ಒಂದು ಪೆಟ್ರೋಲ್ ಬಂಕ್, ಒಂದು ಹೋಟೆಲ್ ಯಾವುದಾದ್ರು ಇದ್ದರೆ ಒಂದೇ ಒಂದು ನಂದು ಅಥವಾ ನಮ್ಮ ಕುಟುಂಬದ್ದು, ನಮ್ಮದೇ ಬೇಡ, ನಮ್ಮ ಕುಟುಂಬದಲ್ಲಿ ಯಾವುದಾದ್ರು ಇದ್ದರೆ ಅವ್ರಿಗೆ ಖಂಡಿತ ಬರ್ಕೊಟ್ಬಿಡ್ತೀನಿ ಫ್ರೀಯಾಗಿ ಆ ಗಳಿಗೆನಲ್ಲಿ. ನನಗೆ ಇಷ್ಟರ ಮಟ್ಟಿಗೆ ಬದುಕ್ತಾ ಇದ್ದೀನಿ ನಾನು. ಸಾಧ್ಯವೇ ಇಲ್ಲ ರಾಜಕಾರಣಿ ಹಿಂಗೆ ಬದುಕಲಿಕ್ಕೆ, ನನ್ನಂತೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು 100 ಸೈಟು ಅಂತ ಯಾರು ಹೇಳಿದ್ದಾನೆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಆ ವ್ಯಕ್ತಿಗೆ ನಾನು ಹೇಳಲಿಕ್ಕೆ ಬಯಸ್ತೇನಪ್ಪ, ನಂದು 1 ಇದ್ರೂ ಸರಿ 100 ಇದ್ರೂ ಸರಿ, ಒಂದೇ ದಿವಸದಲ್ಲಿ ಬರ್ಕೊಟ್ಬಿಡ್ತೀನಿ ನಾನು. ಬಾಪ ಓಪನ್ನಾಗಿ ಕರೆ, ನಂದು 1 ಇದ್ರೂ ಸರಿ 100 ಇದ್ರೂ ಸರಿ, ಎಲ್ಲನೂ ನಿನಗೆ ಬೇಕಾ, ಯಾರು ಬರೀಬೇಕು ಅಂತೇಳಿ ಬರ್ಕೊಟ್ಬಿಡ್ತೀನಿ. ಇದ್ರೆ ಒಂದಿದ್ರೆ ನಾನು ಹೌಸಿಂಗ್ ಬೋರ್ಡ್ ಅಧ್ಯಕ್ಷ ಆಗಿದ್ದೆ. ನಾನು ನಮ್ಮ ಸಾಲುಂಡಿ ಪಕ್ಕದ್ದು ಕೆಂಚಲ್ಗೂಡು, ಇನ್ನೊಂದು ಎಲ್ಚಳ್ಳಿ ಹತ್ರ ಬಡಾವಣೆ ಹೌಸಿಂಗ್ ಬೋರ್ಡಲ್ಲಿ ಸುತ್ತ 4 ಪಟ್ಟಣ ನಿರ್ಮಾಣ ಮಾಡಬೇಕು ಅಂತ ಮಾಡಿದ್ದು ಯೋಜನೆ. ನನ್ನ ಮೇಲೆ ಅವತ್ತು ಜನಗಳನ್ನ ಎತ್ಕಟ್ಟಿ ನಿಮ್ಮ ಇಡೀ ಮೀಡಿಯಾ ಪೇಪರ್ ದಿನ ಉಗ್ಸೋದು, ಪೊರಕೆ ತಗೊಳ್ಳೋದು ಮಾಡಬಾರ್ದು ಮಾಡಿದ್ರು. ACBಗೆ ಹಾಕಿದ್ರು, ಲೋಕಾಯುಕ್ತಕ್ಕೆ ಹಾಕಿದ್ರು, ಅವೆಲ್ಲ ಮುಗೀತು. ಬೇಡ, ಇವತ್ತು ಹೇಳ್ತಾ ಇದ್ದೀನಿ, ನಮ್ಮ ರೈತರು ಬದುಕಿದ್ದಾರೆ, ಸತ್ತಿಲ್ಲ. ಆ ರೈತರು, ಒಬ್ಬ ರೈತ ಗೌಡ್ರಿಗೆ 10,000 ರೂಪಾಯಿ ಕೊಟ್ಟಿದ್ದೀನಿ, 1 ಲಕ್ಷ ಕೊಟ್ಟಿದ್ದೀನಿ, ಏನಾರು ಒಂದು ಹೇಳ್ಬಿಡ್ಲಿ. ಇವತ್ತು ನಮ್ಮ ರೈತರು ಬದುಕವ್ರೆ, ಇನ್ನೂ ಎಲ್ಲ ರೈತರು ಬದುಕವ್ರೆ. ಕೆಂಚಲ್ಗೂಡಲ್ಲಾಗ್ಬೋದು, ಎಲ್ಚಳ್ಳಿ ನಿಸರ್ಗ ಬಡಾವಣೆ ಅಂತ ಮಾಡಿ ಹೆಸರು ಕಟ್ಟೋದಕ್ಕೆ KR ಸಾಗರಕ್ಕೆ ಹೋಗೋದು ಅಂತೇಳಿ ಹೇಳಿ ಇವತ್ತು ರೈತರು ಬದುಕವ್ರೆ. ನನ್ನ ಮೇಲೆ ಉದ್ದಕ್ಕೂ ಈ ರೀತಿ ಪ್ರಾಮಾಣಿಕ ಹೋಗ್ತಾ ಮೌನವಾಗಿ ಇರ್ತಕ್ಕಂಥದ್ದನ್ನೇ ನಾನು ಮೌನವಾಗಿಲ್ಲ, ಮೌನವಾಗಿದ್ದೀನಿ. ಪತ್ರಿಕೆಯಲ್ಲಿ ಇದಕ್ಕೆಲ್ಲ ಪ್ರಚಾರಕ್ಕೆ ಹೋಗಬೇಕು ಅಂತಿಲ್ಲ. ನಗರಾಭಿವೃದ್ಧಿ ಪ್ರಾಧಿಕಾರ ಒಂದು ಸಂಸ್ಥೆ, ಬಡವರಿಗೆ ಸೂರು ಕೊಡ್ತಕ್ಕಂಥ ಸಂಸ್ಥೆ, ಬಡವರಿಗೆ ನಿವೇಶನ ಕೊಡ್ತಕ್ಕಂಥ ಸಂಸ್ಥೆ. ಅದನ್ನು ಏಕ್ದಮ್ ಮಾತ್ರ ಇದನ್ನು ಕೃಷ್ಣರಾಜ ಮಹಾರಾಜರು ಕಟ್ಟಿರ್ತಕ್ಕಂಥ ಸಂಸ್ಥೆ. ಆ ಸಂಸ್ಥೆ ಉಳಿಬೇಕು, ಬೆಳಿಬೇಕು ಅಂತಕ್ಕಂಥದ್ದು ಪ್ರಾಮಾಣಿಕವಾಗಿ ತೊಡಗಿಸ್ಕೊಂಡ್ರವನು ನಾನು, ನೋವು ಪಡೋನು ನಾನು. ಇವತ್ತು ನಾನು ನಿಮ್ಗೆ ಹೇಳ್ತೇನೆ, ಆವತ್ತು ನಾನೇನು ಎಲ್ಲ ಬಿಟ್ಟು ಇವ್ರಂಗೆ ಬಂದು ಏಕ್ದಮ್ ಇವತ್ತೊಂದು ಸ್ಟೇಟ್ಮೆಂಟು, ನಾಳೆ ಒಂದು ಸ್ಟೇಟ್ಮೆಂಟ್ ಕೊಡಲ್ಲ ನಾನು. ಇವತ್ತೊಂದು ಸ್ಟೇಟ್ಮೆಂಟು, ಅದಾದಮೇಲೆ ಇನ್ನೊಂದು ಸ್ಟೇಟ್ಮೆಂಟು, ಆ ರೀತಿ ಪ್ರಚಾರ ಪಡೆಯೋನಲ್ಲ ನಾನು ಸ್ವಾಮಿ. ನಾನು ನೋಡಿದ್ದೀನಿ, ನಿಮಗಿಂತ ಮುಂಚಿಂದನೂ MLA ಲೇಟಾಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಇದ್ದೀನಿ, ಎಲ್ಲರ ಜೊತೆ ಸೀನಿಯರ್ಗಳ ಜೊತೆ ಬೆಳೆದು ಬಂದಿದ್ದೀನಿ ನಾನು, ಸ್ವಾಭಿಮಾನ ಇದ್ದವ್ರ ಜೊತೆ ಬೆಳೆದು ಬಂದಿದ್ದೀನಿ, ಕಟ್ಟ ರೈತ ನಾನು.